ನೀವು ಸ್ವಲ್ಪ ರೆಸ್ಟ್ ಮಾಡಿ. ಅದಕ್ಕೆ ಜಾಸ್ತಿ ಜನ ಇದ್ದಾಗಲೂ ಒಂದೊಂದ್ಸರಿ ಹೀಗಾಗುತ್ತಂತೆ. ಆಗಾಗ ಹೀಗಾಗತ್ತೆ ಆರ್ತಿ. ಯಾಕೋ ಒಂಥರ ಟೆನ್ಷನ್. ನಿಮಗೆ ಊಟ ತಿಂಡಿನೂ ಸರಿಯಾಗಿ ಸೇರಲ್ಲ ಅನ್ಸುತ್ತಲ್ವಾ? ಊಟ ತಿಂಡಿ ಅಷ್ಟೇ ಅಲ್ಲ, ಏನೂ ಸೇರಲ್ಲ. ಪಾಪ ನಿಮ್ಮಣ್ಣ ನಾನು ಅದು ತಿನ್ಬೋದು ಇದು ತಿನ್ಬೋದು ಅಂತ ಏನೆಲ್ಲ ತರ್ತಾರೆ, ಆದರೆ ನಂಗೆ ಏನೇ ತಿಂದ್ರೂ ವಾಂತಿ ಆಗುತ್ತೆ. ಇದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡಿ, ಇದೆಲ್ಲ ಸಹಜ. ನಾನು ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ. ನೀವು ನಿದ್ದೆ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಹಾಯ್ ಡ್ರೀಮ್ ಗರ್ಲ್. ಬಿಡಿ ವಿಕ್ರಾಂತ್ ಅವರೇ, ಯಾರಾದರೂ ನೋಡಿದ್ರೆ ಕಷ್ಟ ರೀ. ಯಾವಾಗಲೂ ಇದೇ ಆಗೋಯ್ತಲ್ರಿ ನಿಂದು. ಇಲ್ಲಿ ಯಾರೂ ಇಲ್ಲ ರೀ, ಎಲ್ಲ ಕೆಳಗಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ನಮಗೂ ಲೈಟಾಗಿ ಪ್ರೈವಸಿ ಸಿಕ್ಕಿದೆ. ಇದೇ ಲಾಸ್ಟ್ ಟೈಮ್ ಆಗೋ ಥರ ಆಗೋದು ಬೇಡ. ವಿಕ್ರಾಂತ್ ಅವರೇ ಪ್ಲೀಸ್ ಬಿಡಿ. ನಿಮ್ಮ ಬಾಯಿ ಮಾತ್ರ ಬಿಡಿ ಅಂತಿದೆ, ಆದರೆ ನಿಮ್ಮ ಕಣ್ಗಳು ಇನ್ನೂ ಗಟ್ಟಿಯಾಗಿ ಹಿಡ್ಕೊ ಅಂತಿದೆ. ಏನಿಲ್ಲ, ಎಲ್ಲನೂ ಒಂದೇ ಹೇಳ್ತಿರೋದು, ಬಿಡಿ. ಪ್ಲೀಸ್ ವಿಕ್ರಾಂತ್ ಅವರೇ ಬಿಡಿ, ನಾನು ಹೋಗಬೇಕು. ಓಕೆ ಬಿಡ್ತೀನಿ. ಐ ಲವ್ ಯು ಅಂತ ಒಂದ್ಸರಿ ಹೇಳಿ. ಎಲ್ಲಿ ಹೋದ ಇವನು? ಏನ್ರಿ ನಾಚ್ಕೊಂಡೇನೋ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಲವ್ ಮಾಡೋಕ್ಕೆ ಶುರು ಮಾಡಿ ಎಷ್ಟು ದಿನ ಆಯಿತು ಅಂತ ಹೇಳಿ ನೀವು ಒಂದು ಸಲ ನಾನು ಡೈರೆಕ್ಟಾಗಿ ಐ ಲವ್ ಯು ಅಂತ ಹೇಳಿದ್ದೀರಾ? ಲವ್ ಮಾಡ್ತಿರೋರು ಐ ಲವ್ ಯು ಅಂತ ಹೇಳ್ಕೊಂಡಿಲ್ಲ ಅಂದರೆ ಈ ಸಮಾಜ ಏನಂತ ಅಂದ್ಕೊಳ್ಳಲ್ಲ? ನಂಗೆ ಅದೆಲ್ಲ ಹೇಳಕ್ಕೆ ಬರಲ್ಲ. ಅದನ್ನ ಹೇಳೋಕ್ಕೆ ಡಿಗ್ರಿ ಹೋಗಬೇಕಾಗಿಲ್ಲ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಿರುವಾಗ ಸಿನಿಮಾ ಥರ ಐ ಲವ್ ಯು ಅಂತ ಯಾಕೆ ಹೇಳ್ಕೊಂಡು ತಿರುಗಬೇಕು? ನಮ್ಮನೇಲಿ ನನ್ನ ಎದುರು ಇದೆಲ್ಲ ನಡೀತಾ ಇದ್ರು, ನಾನೇನು ಮಾಡೋಕ್ಕಾಗ್ತಾ ಇಲ್ವೇ? ಛೇ, ಆಗಲೇ ಎದ್ದು ಹೋದ. ತಂಗಿನ ನೋಡೋಕೆ ಬಂದವನು ಪತ್ತೆನೇ ಇಲ್ವಲ್ಲ. ಪ್ಲೀಸ್ ಆರ್ತಿ ಅವರೇ ಹೇಳಿ, ಪ್ಲೀಸ್ ರೀ, ಒಂದೇ ಒಂದು ಸಲ.
ನಿಮ್ಮಮ್ಮ. ಏ ವಿಕ್ಕಿ, ನೀನು ಇಲ್ಲೇನು ಮಾಡ್ತಿದ್ಯಾ? ಅದು ಅಮ್ಮ ಕೆಳಗಡೆ ನೀವೆಲ್ಲ ಜೋರಾಗಿ ಮಾತಾಡ್ತಿದ್ರಲ್ಲ, ನಂಗೆ ಡಿಸ್ಟರ್ಬ್ ಆಗ್ತಾಯಿತ್ತು. ಅದಕ್ಕೆ ಫೋನಲ್ಲಿ ಮಾತಾಡೋಣ ಅಂತ ಮೇಲೆ ಬಂದೆ. ಮದರ್ ಇಂಡಿಯಾ ಯಾರ್ದೋ ಮನೆ, ಯಾರ್ದೋ ರೂಮು, ಸುಮ್ಮನೆ ಯಾಕೆ ಎಂಟ್ರಿ ಕೊಡೋದು? ನೋಡ ಮಗ, ಹುಡುಗಿನ ಮುಂದೆ ಬಿಟ್ಟು ಹೆಂಗ್ ಉಲ್ಟಾ ಕುತ್ಕೊಂಡು ಹೋಗ್ತಿದ್ದಾನೆ. ಅಲ್ಲ ಮಗ, ಈ ಗಾಡಿ ಓಡ್ಸಕ್ ಬರಲಿಲ್ಲ ಅಂದ್ರೆ ಇನ್ನೇನೋ ಮಾಡ್ತಾನೆ. ಬೈಕೆ ಓಡ್ಸಕ್ ಬರಲ್ಲ ಅನ್ಸುತ್ತೆ ಕಣ. ಹೌದು ಮಗ, ನೀನ್ ಹೇಳಿದ್ ಕರೆಕ್ಟು. ಆ ದೇವ್ರು ಅನ್ನೋನೊಬ್ಬ ಇದ್ದಾನೆ ಅನ್ನೋಕೆ ಇದೇ ಸಾಕ್ಷಿ. ನನ್ನ ಗೋಳು ಇಕ್ಕೊಂಡ್ರೆ ನಮ್ ಬಜರಂಗಿ ಸುಮ್ನಿರ್ತಾನ? ಸರಿಯಾಗಿ ಬಾರ್ದ. ಮನ್ಸಲ್ಲೇ ಬೈಕೋಬೇಡ, ಕಾನ್ಸಂಟ್ರೇಷನ್ ರೋಡ್ ಮೇಲೆ ಇರ್ಲಿ. ಆಯ್ತು, ಬಾಯ್ ಬಿಟ್ಟೆ ಹೇಳ್ಕೊತೀನಿ. ನೀನೊಂದ್ ದೊಡ್ಡ ಲೂಸು, ತಲೆ ತಿರ್ಕ, ಶುಂಠಿ ಶಂಕರ. ಇನ್ನೊಂದು ಪದ ಮಾತಾಡಿದ್ರು ಬಾರ್ಸ್ಬಿಡ್ತೀನಿ ನೋಡು. ನನ್ ಪಾಡಿಗೆ ನಾನು ಸೈಲೆಂಟ್ ಆಗಿ ಮೈಂಡ್ ವಾಯ್ಸಲ್ಲಿ ಬೈಕ್ ಹೊಡ್ಸಿದೆ ತಾನೆ. ಸುಮ್ನಿರ್ಲಾರ್ದೆ ಇರುವೆ ಹಾಕ್ಬಿಟ್ಕೊಂಡೆ. ತೆಗೊಂದು ಕಾಲನೋ ಸೊಸೆಗೊಂದು ಕಾಲನೋ, ನಮಗೂ ಒಂದು ಕಾಲ ಬರ್ತದೆ. ಮಾರಿಕಣ್ಣು ಹೋರಿ ಮ್ಯಾಗೆ, ಕಟ್ಕಂಡ್ ಕಣ್ಣು ಕೂರಿ ಮ್ಯಾಗೆ. ಮಾರಿಕಣ್ಣು ಹೋರಿ ಮ್ಯಾಗೆ. ಬಾಯಿ ಮುಚ್ಕೊಂಡು ಗಾಡಿ ಓಡಿಸಿದ್ರೆ ಗಾಡಿ ಏನು ಓಡಲ್ಲ ಅನ್ನತ್ತೆ. ಇಲ್ಲ, ನಿನ್ನಂತ ಒಂದು ವಾಯ್ಸ್ ಕೇಳಿದ್ರೆ ಓಡಲ್ಲ ಅನ್ನತ್ತೆ. ಸ್ವಲ್ಪ ಸ್ಪೀಡಾಗಿ ಹೋಗೋದಿಕ್ಕಾಗೋದಿಲ್ವಾ? ನಾನು ನಡ್ಕೊಂಡು ಹೋಗಿದ್ದಿದ್ರು ಇದಕ್ಕಿಂತ ಸ್ಪೀಡಾಗಿ ಹೋಗ್ಬಿಡ್ತಿದ್ದೆ. ಆಕ್ಸಿಲೇಟರ್ ಒಂದು ಚೂರು ಕೊಟ್ರೆ ಆಕ್ಸಿಲೇಟರ್ ಕೈ ಬರೋದಿಲ್ಲ. ಬಿಡ್ತು ಅನ್ನೋ. ನನ್ನ ರಾಣಿಗೆ ಹೇಗೆ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಬಿಟ್ಟಿ ಸಜೆಷನ್ಸ್ ಕೊಟ್ರೆ ಇಷ್ಟ ಆಗಲ್ಲ. ನಾನು ಸೇಫ್ ಆಗಿ ರೀಚ್ ಆಗ್ತೀನಿ, ನೀನು ಸುಮ್ಮನೆ ಕೂತ್ಕೋ. ಏಯ್, ಗಾಡಿ ನಿಲ್ಸು. ಆಗಲ್ಲ. ನಿಲ್ಸು ಅಂದ್ರೆ ನಿಲ್ಸ್ಬೇಕು. ನಿಲ್ಸು.